ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷರಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 192ನೇ ಶ್ಲೋಕ. ನಾವು ಇಲ್ಲಿವರೆಗೆ ವಿಜ್ಞಾನಮಯ ಕೋಶದ ವಿಚಾರವನ್ನು ಶ್ರವಣ ಮಾಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ಶಿಷ್ಯನಾಗಿರತಕ್ಕಂಥವನು ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಯಾಕಂದರೆ ಇಲ್ಲಿ ವಿಜ್ಞಾನಮಯ ಕೋಶ ಅಂತಂದರೆ ಬುದ್ಧಿಯಲ್ಲಿ ಯಾವ ಸಾಕ್ಷಿ ಚೈತನ್ಯದ ಪ್ರತಿಫಲನ ಅನ್ನುವಂಥದ್ದಾಗ್ಯದ ಅವನೇ ಇಲ್ಲಿ ಜೀವ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ಅವನಿಗೆ ಚಿದಾಭಾಸ ಅಂತಲೂ ಕೂಡ ಕರೀತಾ ಇದ್ದಾರೆ. ಅಂದರೆ ಚೈತನ್ಯದ ಪ್ರತಿಬಿಂಬ ಬುದ್ಧಿಯಲ್ಲಿ ಉಂಟಾಗಿರುವುದರಿಂದ ಅವನಿಗೆ ಆ ಪ್ರತಿಬಿಂಬಕ್ಕನ ಜೀವ ಅಂತ ಕರ್ಕೊಂಡು ಬಂದರು. ಇಲ್ಲಿ ಶಿಷ್ಯನ ಪ್ರಶ್ನೆ ಏನಿದೆ ಅಂತಂದರೆ, ಶಿಷ್ಯ ಉವಾಚ, ಶಿಷ್ಯ ಇಲ್ಲಿ ಕೇಳ್ತಾ ಇದ್ದಾನೆ, ಭ್ರಮೇಣಾಪ್ಯನ್ಯತಾ ವಾಸ್ತು ಜೀವಭಾವ ಪರಾತ್ಮನಃ ತದುಪಾದೇರನಾದಿತ್ವಾತ್ ನಾನಾರ್ಧೇನಾಶ್ರಯಿಷ್ಯತೆ ಅತೋಸ್ಯ ಜೀವಭಾವೋಪಿ ನಿತ್ಯೋ ಭವತಿ ಸಂಶ್ರುತಿಃ ನ ನಿವರ್ತೇತ ತನ್ಮೋಕ್ಷಃ ಕಥಂ ಮೇ ಶ್ರೀಗುರೋ ವದ. ಇಲ್ಲಿ ಶಿಷ್ಯ ಗುರುಗಳನ್ನು ಕುರಿತು ಒಂದು ಪ್ರಶ್ನೆ ಮಾಡ್ತಾ ಇದ್ದ. ಅವನಿಗೊಂದು ಸಂಶಯ ಅನ್ನುವಂಥದ್ದು ಬಂದ. ಶ್ರೀ ಗುರೋಹೋ, ಹೇ ಗುರು ಸದ್ಗುರುವೇ ಅಂತ. ಶ್ರೀ ಗುರೋ ವದ ಅಂತ, ಹೇ ಗುರುನಾಥನೇ ನನಗೆ ಹೇಳುವಂಥವನ. ಏನು ಅಂತಂದರೆ, ಪರಾತ್ಮನಃ ಭ್ರಮೇಣ ಅಪಿ ಅನ್ಯಥಾ ವಾಸ್ತು ಜೀವಭಾವ ಪರಾತ್ಮನಃ ಅಂತ ಐತಲ್ಲ. ಇಲ್ಲಿ ಪರಾತ್ಮನಃ ಅಂದ್ರೆ ಪರಮಾತ್ಮನಿಗೆ ಅಂತ. ಶುದ್ಧ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ, ನಿತ್ಯ ಪರಿಪೂರ್ಣ ಆನಂದ ಸ್ವರೂಪನಾಗಿರ್ತಕ್ಕಂಥ ಯಾವ ಪರಮಾತ್ಮನಿದ್ದಾನೆಯೋ ಆ ಪರಮಾತ್ಮನಿಗೇನಾಗ್ಯದ ಅಂತಂದರೆ, ಭ್ರಮೇಣ ಅಪಿ ಅನ್ಯಥಾವಾ, ಇಲ್ಲಿ ಭ್ರಾಂತಿಯಿಂದಲಾಗಲಿ ಅಥವಾ ಬೇರೆ ಯಾವುದೋ ಒಂದು ಕಾರಣದಿಂದಲಾಗಲಿ ಪರಮಾತ್ಮನಿಗೆ ಒಂದು ಭ್ರಾಂತಿ ಮೂಲಕವಾಗಿ ಅಥವಾ ಬೇರೆ ಯಾವುದೋ ಒಂದು ಕಾರಣದಿಂದ ಏನಾಗೈತಿ, ಜೀವಭಾವ ಅಸ್ತು, ಅವನಿಗೆ ಜೀವಭಾವ ಅನ್ನುವಂಥದ್ದು ಉಂಟಾಗಿರಲಿ. ಪರಮಾತ್ಮನಿಗೆ ಜೀವಭಾವ ಅನ್ನುವಂಥದ್ದು ಬಂದದಿವಾಗ. ಏಕೆಂದರೆ ಪರಮಾತ್ಮ ಅವನು ಅಸಂಗನಿದ್ದಾನೆ. ಅವನಿಗೆ ಯಾವುದೇ ಒಂದು ಸಂಸಾರದ ಸಂಬಂಧ ಅನ್ನುವಂಥದ್ದಿಲ್ಲ. ಆದರೂ ಇಲ್ಲಿ ಒಂದು ಭ್ರಾಂತಿಯ ಮೂಲಕವಾಗಿ ಪರಮಾತ್ಮನಿಗೆ ಜೀವಭಾವ ಅನ್ನುವಂಥದ್ದು ಉಂಟಾಗ್ಯದ. ಯಾಕಂದರೆ ಇಲ್ಲಿ ಜೀವಭಾವ ಇದು ಹೇಗೆ ಬಂತು ಅಂತಂದರೆ, ಆ ಅಂತಃಕರಣದಲ್ಲಿ ಪ್ರತಿಫಲಿತವಾಗಿರತಕ್ಕಂಥ ಆ ಚೈತನ್ಯದ ಒಂದು ಪ್ರತಿಬಿಂಬ ಅನ್ನುವಂಥದ್ದು ಏನಾಗ್ಯದ, ಅದನ್ನು ನಾವು ಜೀವ ಅಂತ ಕರಿತಾ ಇದ್ದೀವಿ. ಜೀವ ಇಲ್ಲಿ ಈ ದೇಹ, ಇಂದ್ರಿಯ, ಅಂತಃಕರಣದಲ್ಲಿ ಅಹಂ ಮಮ, ನಾನು ನನ್ನದು ಅನ್ನುವಂಥ ಅಭಿಮಾನವನ್ನು ಮಾಡಿಕೊಂಡಾನು. ಹೀಗಾಗಿ ಅವನಿಗೆ ನಾವು ಜೀವ ಅಂತ ಕರ್ಕೊಂಡೀವಿ. ಅಂದರೆ ಇಲ್ಲಿ
ಪರಮಾತ್ಮನೇ ಇಲ್ಲಿ ಜೀವರೂಪದಿಂದ ತೋರ್ಲಿಕ್ಕತ್ತಿದ್ದಾನೆ ಅಂತಃಕರಣದೊಳಗೆ. ಆ ಜೀವಭಾವ ನಿವೃತ್ತಿಯಾಗಬೇಕಂತಂದರೆ ಆ ಶುದ್ಧ ಚೈತನ್ಯದ ನಮಗೆ ಅರು ಅನ್ನುವಂಥದ್ದಾಗಬೇಕು. ಇವ ಏನು ಅಭಿಮಾನ ಮಾಡ್ಕೊಂಡನಲ್ಲ, ನಾನು ದೇಹ ಹುಟ್ಟಿದಾಗ ನಾನು ಹುಟ್ಟಿದ್ದೇನೆ, ದೇಹ ಮರಣ ಹೊಂದುವಾಗ ನಾನು ಸಾಯುತ್ತೇನೆ, ಹಾಗೆ ಪ್ರಾಣದ ಧರ್ಮಗಳಾಗಿರ್ತಕ್ಕಂಥ ಹಸಿವು ತೃಷೆಗಳು, ನನಗೆ ಹಸಿವಾಗಿದೆ, ತೃಷಿಯಾಗಿದೆ, ಬಾಯಾರಿಕೆ ಆಗಿದೆ ಅಂತ ಹೇಳ್ತಾನೆ. ಇವೆಲ್ಲ ಪ್ರಾಣದ ಧರ್ಮಗಳು, ಹಸಿವು ತೃಷೆಗಳು ಪ್ರಾಣ ಧರ್ಮಗಳದಾವು. ಆಮೇಲೆ ನಾನು ಕರ್ತ, ನಾನು ಭೋಕ್ತ ಅಂತ ಹೇಳ್ತಾನೆ. ಕರ್ತೃತ್ವ ಭೋಕ್ತೃತ್ವಗಳು ಅಹಂಕಾರ ಧರ್ಮಗಳದಾವು. ಸುಖ ದುಃಖಗಳು ಮನಸ್ಸಿನ ಧರ್ಮಗಳದಾವು. ಹೀಗೆ ಪ್ರತಿಯೊಂದು ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ, ನಾನು ಹೋಗುತ್ತೇನೆ ಅನ್ನೋದರಿಂದ ಇಂದ್ರಿಯ ಧರ್ಮಗಳಲ್ಲಿ ಅಭಿಮಾನವನ್ನು ಮಾಡಿಕೊಂಡಾನ. ಇಲ್ಲಿ ಈ ಜೀವನಿಗೆ ಸಂಸಾರ ಬಂದದ್ದು. ಜೀವ ಭ್ರಾಂತಿಯಿಂದ ಏನಂತ ಇದ್ದಾನ, ನಾನು ಸಂಸಾರಿ, ನಾನು ಸುಖಿ, ನಾನು ದುಃಖಿ, ನಾನು ಕರ್ತ, ನಾನು ಭೋಕ್ತ ಅನ್ನುವಂಥದ್ದು ಇದು ದೇಹ ಇಂದ್ರಿಯ ಅಂತಃಕರಣದಲ್ಲಿ ನಾನು ನನ್ನದು ಅನ್ನುವಂಥ ಅಭಿಮಾನ ಮೂಲಕವಾಗಿ ಇಲ್ಲಿ ಜೀವಭಾವ ಅನ್ನುವಂಥದ್ದು ಉಂಟಾಗೈತಿ. ಯಾರಿಗೆ? ಪರಮಾತ್ಮನಿಗೆ. ಉಪಾದಿಯಿಂದ, ಭ್ರಾಂತಿಯಿಂದ ಬಂದದಿದು. ಭ್ರಾಂತಿ ಮೂಲಕವಾಗಿ ಜೀವಭಾವ ಅನ್ನುವಂಥದ್ದು ಪರಮಾತ್ಮನಿಗೆ ಆಗೈತಿ. ಅಂದರೆ ಅದು ಭ್ರಾಂತಿಯಿಂದರಾಗಿಲ್ಲ ಅಥವಾ ಬೇರೆ ಯಾವುದೋ ಒಂದು ಕಾರಣದಿಂದ ಪರಮಾತ್ಮನಿಗೆ ಜೀವಭಾವ ಅನ್ನುವಂಥದ್ದು ಬಂದ್ಬಿಟ್ಟದ. ತತ್ ಉಪಾದೇಹೇ ಅನಾದಿತ್ವಾತ್, ತದುಪಾದೇರ್ ಅನಾದಿತ್ವ ಅಂತ ಹೇಳಿದ್ರಿ. ಇಲ್ಲಿ ತತ್ ಅಂತಂದರೆ ಯಾವುದು? ಆ ಉಪಾಧಿ ಅನ್ನುವಂಥದ್ದು, ಈ ಅಂತಃಕರಣ ಉಪಾಧಿ. ಈ ಬುದ್ಧಿಯೊಳಗೆ ಆ ಚೈತನ್ಯದ ಒಂದು ಪ್ರತಿಫಲನ ಹೆಂಗಾಗೈತು, ಈ ಕನ್ನಡಿಯೊಳಗೆ ನಮ್ಮ ಮುಖದ ಪ್ರತಿಬಿಂಬ ಅನ್ನುವಂಥದ್ದು ಆಗ್ತದೆ. ಈಗ ಈ ಉಪಾಧಿ ಅನ್ನುವಂಥದ್ದು, ಈಗ ನಾವೇನು ಮನೋಮಯ ಕೋಶ ಅಂತ ಹೇಳ್ತೇವಲ್ಲ, ಅದು ಸೂಕ್ಷ್ಮ ಶರೀರ, ವಿಜ್ಞಾನಮಯ ಕೋಶ. ಇದು ಸೂಕ್ಷ್ಮ ಲಿಂಗ ಶರೀರ ಅಂತ ಕರೀತಾ ಇದ್ದ. ಇದು ಅನಾದಿ ಕಾಲದಿಂದ ಬಂದದಿದು. ಇದಕ್ಕೆ ಎಂದು ಉತ್ಪತ್ತಿಯಾಗಿತ್ತು ಅನ್ನೋದು ಗೊತ್ತಿಲ್ಲ. ಅನಾದಿಯಿಂದ ಬಂದದು. ಮತ್ತು ಅನಾದಿಯಾಗಿರುವುದರಿಂದ ಆ ಉಪಾಧಿ ಎನ್ನುವಂಥದ್ದು ಪರಮಾತ್ಮನಿಗೆ ಉಪಾಧಿಯಾಗಿರ್ತಕ್ಕಂಥ ಈ ಲಿಂಗ ಶರೀರ, ಸೂಕ್ಷ್ಮ ಶರೀರ ಅನ್ನುವಂಥದ್ದು ಇದು ಅನಾದಿ. ಅದು ಅಂದರೆ ಇದು ಯಾವತ್ತು ಉತ್ಪತ್ತಿ ಅನ್ನೋದು ಗುರುತಿಲ್ಲ. ಆ ಅನಾದಿಯಾಗಿರುವುದರಿಂದ ಆ ಅನಾದಿಯಾಗಿರ್ತಕ್ಕಂಥದ್ದು ಅನಾದೇ ನಾಶ ನ ಇಷ್ಯತೆ. ಅನಾದಿಯಾಗಿರುವುದಕ್ಕೆ ನಾಶವನ್ನು ಹೇಳಲಿಕ್ಕೆ ಬರ್ತದೇನು ಅಂತಂದ್ರೆ ಬರೋದಿಲ್ಲ. ಯಾವುದು ಅನಾದಿ ಇರ್ತದೆ ಅದು ಅನಂತನೂ ಕೂಡ ಆಗಿರ್ತದೆ. ಅದಕ್ಕೆ ನಾವು ನಾಶವನ್ನು ಅಪೇಕ್ಷೆ ಮಾಡಬಾರದು. ಅನಾದಿಯಾಗಿರ್ತಕ್ಕಂಥ ಯಾವ ಉಪಾಧಿ ಅನ್ನುವಂಥದ್ದು ಪರಮಾತ್ಮನಿಗೆ ಉಪಾಧಿಯಾಗಿರ್ತಕ್ಕಂಥ ಈ ದೇಹಾದಿಗಳು, ಒಂದು ಸ್ಥೂಲ ಶರೀರ ಆಗಲಿ, ಸೂಕ್ಷ್ಮ ಶರೀರ ಆಗಲಿ, ಕಾರಣ ಶರೀರ ಆಗಲಿ, ಇವು ಪರಮಾತ್ಮನಿಗೆ ಉಪಾಧಿಯಾಗಿ ಇಲ್ಲಿ ಜೀವ ಅಂತ ಹೇಳಿಸಿಕೊಂಡಾನು. ಆ ಉಪಾಧಿ ಮೂಲಕವಾಗಿಯೇ ಪರಮಾತ್ಮ ಇಲ್ಲಿ ಜೀವ ಅಂತ ಹೇಳಿಸಿಕೊಂಡಾನ. ಮತ್ತು ಅನಾದಿಯಾಗಿರ್ತಕ್ಕಂಥ ಈ ಉಪಾಧಿ ಎನ್ನುವಂಥದ್ದು ಇದಕ್ಕೆ ನಾಶವನ್ನು ನಾವು ಕಲ್ಪಿಸ್ಲಿಕ್ಕೆ ಆಗ್ತದೇನೋ, ಅದು ನಾಶ ಆಗ್ತದೆ ಅಂತ ಹೇಳಕ್ಕೆ ಬರ್ತದೇನೋ ಅಂತಂದರೆ ಇಲ್ಲ, ನಾವು ಅದಕ್ಕೆ ನಾಶವನ್ನು ಅಪೇಕ್ಷೆ ಮಾಡಿಕೊಡೋದು. ಆದ್ದರಿಂದ ಅಸ್ಯ ಜೀವಭಾವೋಪಿ ನಿತ್ಯ ಭವತಿ. ಆದ್ದರಿಂದ ಇಲ್ಲಿ ಜೀವಭಾವ ಅನ್ನುವಂಥದ್ದು ಏನದಲ್ಲ, ಇದು ನಿತ್ಯ ಅದ ಅಂತ. ಈ ಜೀವತ್ವ ಅನ್ನುವಂಥದ್ದೇನು ಬಂದದಲ್ಲ, ಇದು ನಿತ್ಯದ. ಇದು ಜೀವ ಯಾಕಂದರೆ ಇದು ಅನಾದಿ ಕಾಲದ ಜೀವನೂ ಅನಾದಿ ಅದಾನ, ಪರಮಾತ್ಮನೂ ಅನಾದಿ ಅದಾನ.
ಈ ಪರಮಾತ್ಮನಿಗೆ ಬಂದಿರತಕ್ಕಂಥ ಈ ಜೀವಭಾವ ಕೂಡ ಇದು ನಿತ್ಯ ಆಗ್ತದೆ. ಅನಾದಿಯಾಗಿರುವುದರಿಂದ ನಾವು ನಿತ್ಯ ಅಂತಲೇ ಹೇಳಬೇಕಾಗ್ತದೆ. ಅದಕ್ಕೆ ಈ ಜೀವತ್ವ ಅನ್ನುವಂಥದ್ದು ಇದು ನಿತ್ಯ ಅಂಥೇಳಿ ಇಲ್ಲಿ ಶಿಷ್ಯನ ಒಂದು ಪ್ರಶ್ನೆ ಅನ್ನುವಂಥದ್ದು. ಅಸ್ಯ ಜೀವಭಾವೋಪಿ ನಿತ್ಯ ಭವತಿ ಸಂಸ್ಕೃತಿ. ಅಂದರೆ ಈ ಸಂಸಾರ ಅನ್ನುವಂಥದ್ದು ನ ನಿವರ್ತೇತ. ಅಂದರೆ ಇದು ಈ ಸಂಸಾರ ಅನ್ನುವಂಥದ್ದು ಇವನಿಗೆ ಹೋಗೋದೇ ಇಲ್ಲ. ಜೀವತ್ವ ನಿತ್ಯ ಅಂತಂದ ಬಳಕ ಜೀವನಾದಿ ಕಾಲದಿಂದ ಬಂದಿದ್ದಾನೆ. ನಾವು ಜೀವನಿಗೆ ನಾಶವನ್ನು ಹೇಳಲಿಕ್ಕೆ ಬರೋದಿಲ್ಲ. ಜೀವತ್ವ ಅದು ಅನಾದಿಯಾಗಿರುವುದರಿಂದ ಮತ್ತು ಅವನಿಗೆ ಬಂದಿರತಕ್ಕಂಥ ಈ ಸಂಸಾರ ಅನ್ನುವಂಥದ್ದೇನದಲ್ಲ, ಇದು ಕೂಡ ಇದು ನಿತ್ಯವೇ ಇದೆ. ಸಂಸಾರನೂ ಕೂಡ ಇದು ನಿವೃತ್ತಿ ಆಗಂಗೇ ಇಲ್ಲ. ಜೀವಭಾವವು ನಿತ್ಯದ ಮತ್ತು ಈ ಸಂಸಾರವು ಕೂಡ ಇದು ನಿವೃತ್ತಿ ಮಾಡಲಿಕ್ಕೇ ಬರಂಗಿಲ್ಲ. ಆದ್ದರಿಂದ ತತ್ ಮೋಕ್ಷ ಕಥಂ ಮೇ ವದ. ಆದ್ದರಿಂದ ನನಗೆ ಈ ಮೋಕ್ಷ ಅನ್ನುವಂಥದ್ದು ಹೆಂಗೆ ಸಂಭವಿಸ್ತದೆ? ನಾನು ಮೋಕ್ಷವನ್ನು ಹೊಂದಬೇಕಾಗ್ಯದ. ಯಾಕಂದ್ರೆ ಮೋಕ್ಷ ಅಂದ್ರೇನು? ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಗೇ ಮೋಕ್ಷ ಅಂತ ಕರೀತಾರೆ. ನನಗೇನು ಈ ಸಂಸಾರ ದುಃಖ ಅನ್ನುವಂಥದ್ದು ಬಂದದಲ್ಲ, ಈ ಸಂಸಾರ ದುಃಖವನ್ನು ನಾನು ಕಳ್ಕೊಳ್ಬೇಕಾಗ್ಯದ. ಆತ್ಯಂತಿಕ ದುಃಖ, ಒಮ್ಮೆ ಹೋದ ದುಃಖ ತಿರುಗಿ ಬಂದಿರಬಾರದು. ಅದಕ್ಕೆ ಮತ್ತು ಆನಂದದ ಪ್ರಾಪ್ತಿ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತ ಹೇಳ್ತಾರೆ. ಪರಮಾನಂದದ ಶ್ರೇಷ್ಠವಾದ ಆನಂದ, ತನ್ನ ಸ್ವರೂಪಭೂತವಾಗಿರ್ತಕ್ಕಂಥ ಆನಂದ, ಅದು ನಿತ್ಯಾನಂದ ಅಂತ ಕರೀತಾ ಇದ್ದಾರೆ. ಆ ಆನಂದ ಅನ್ನುವಂಥದ್ದು ಇದು ನನಗೆ ಹೇಗಾಗ್ತದೆ? ಯಾಕಂದ್ರೆ ಈ ಸಂಸಾರನ ಹೋಗಂಗ ಇಲ್ಲ. ಯಾಕಂದ್ರೆ ಜೀವತ್ವನು ನಿತ್ಯದ. ಪರಮಾತ್ಮನಿಗೆ ಜೀವತ್ವ ಬಂದದ. ಜೀವಭಾವದಿಂದ ಪರಮಾತ್ಮ ಕೂಡ್ಕೊಂಡಾನ ಇಲ್ಲಿ. ಯಾಕಂದರೆ ಇದು ಉಪಾಧಿ ಕೂಡ ಅನಾದಿಯಾಗಿರುವುದರಿಂದ ಜೀವತ್ವವು ಕೂಡ ಅನಾದಿಯದ. ಮತ್ತು ಅನಾದಿಯಾಗಿರ್ತಕ್ಕಂಥ ಈ ಯಾವ ಒಂದು ಸಂಸಾರ ಅನ್ನುವಂಥದ್ದು ಇದು ಎಂದೂ ನಿವೃತ್ತಿಯಾಗಿ ಹೋಗೋದೇ ಇಲ್ಲ. ಸಮ್ಯಕ್ ಸರತೀತಿ ಸಂಸಾರ ಅಂತ ಹೇಳ್ತಾರೆ. ಅಹಂ ಮಮೇತಿ ಅಭಿಮಾನೇನ ಜೀವ. ಈ ಜೀವನು ಅಹಂ ಮಮ, ನಾನು ಅನ್ನೋದು ಅನ್ನುವಂಥ ಅಭಿಮಾನದಿಂದ ಇಲ್ಲಿ ನಾನು ಕರ್ತ, ನಾನು ಭೋಕ್ತ ಅಂತ ಅಂದುಕೊಂಡು ಅನೇಕ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಆಚರಣೆ ಮಾಡ್ತಾ ಕರ್ಮದ ಫಲವನ್ನು ಅನುಭವಿಸುವುದಕ್ಕೋಸ್ಕರವಾಗಿ ಈ ಶರೀರವನ್ನು ತ್ಯಾಗ ಮಾಡಿ ಮತ್ತೆ ಪರಲೋಕಕ್ಕೆ ಹೋಗ್ತಾನೆ. ಪರಲೋಕದಿಂದ ಮತ್ತೆ ಈ ಲೋಕಕ್ಕೆ ಬರ್ತಾನೆ. ಯಾಕೆಂದರೆ ಅಜ್ಞಾನ ಮೂಲಕವಾಗಿ ಜೀವನಿಗೆ ಈ ಹುಟ್ಟು ಸಾವುಗಳನ್ನುವಂಥವು ಇವನಿಗೆ ಪ್ರಾಪ್ತವಾಗಿದ್ದಾವೆ. ಇದು ಅನಾದಿ ಕಾಲದಿಂದ ಬಂದದಿದು. ಇದು ಯಾವಾಗ ಎಂದು ಸೃಷ್ಟಿಯಾಗೈತೋ ಆವಾಗಿಂದ ಈ ಜೀವ ತಿರುಗ್ತಾನೇ ಇದ್ದಾನೆ. ಚಕ್ರದಂತೆ ಇಹದಿಂದ ಪರಕ್ಕ, ಪರದಿಂದ ಇಹಕ್ಕ ಇವನು ಸಂಚಾರ ಮಾಡ್ತಾನೆ ಇದೆ. ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಹೇಗೆ ನಮ್ಮ ಹಳೆ ಬಟ್ಟೆಗಳನ್ನು ತೆಗೆದು ಹಾಕ್ತೀವಿ. ನಾವು ಹುಟ್ಟಿರ್ತಕ್ಕಂಥ ಬಟ್ಟೆಗಳು ಹಳೇದಾದವು ಅಂತಂದರೆ ಅದನ್ನು ತೆಗೆದು ಹಾಕ್ತೀವಿ. ಹೊಸ ಬಟ್ಟೆಗಳನ್ನು ನಾವು ಹೆಂಗೆ ಧಾರಣ ಮಾಡ್ತಾ ಇದ್ದೀವಿಯೋ ಹಾಗೆ ಇಲ್ಲಿ ಜೀವನೂ ಕೂಡ ಜೀರ್ಣವಾಗಿರ್ತಕ್ಕಂಥ ದೇಹವನ್ನು ಬಿಡ್ತಾನೆ. ಮತ್ತು ಈ ದೇಹವನ್ನು ಬಿಟ್ಟು ಮತ್ತೊಂದು ದೇಹದಲ್ಲಿ, ಯಾಕಂದರೆ ಅವನು ಕರ್ಮಾನುಸಾರವಾಗಿ ಆ ಕರ್ಮ ಫಲವನ್ನು ಅನುಭವಿಸಲಿಕ್ಕೆ ಆಗಲೇ ಪರಮಾತ್ಮ ಮತ್ತೊಂದು ದೇಹವನ್ನು ಸೃಷ್ಟಿ ಮಾಡಿರ್ತಾನೆ. ಆ ದೇಹದಲ್ಲಿ ಈ ಜೀವ ಹೋಗಿ ಪ್ರವೇಶ ಆಗ್ತಾನೆ. ಅದು ಪ್ರಾರಬ್ಧ ಭೋಗ ಎಷ್ಟು ಇರ್ತದೋ ಅಲ್ಲಿವರೆಗೆ ಆ ದೇಹದಲ್ಲಿದ್ದುಕೊಂಡು ತಾನು ಮಾಡಿರ್ತಕ್ಕಂಥ ಆ ಕರ್ಮಗಳ ಫಲ, ಆ ಪ್ರಾರಬ್ಧ ಭೋಗವನ್ನು ಅಲ್ಲಿ ಅನುಭವಿಸಲಿಕ್ಕೆ ಆ ದೇಹದಲ್ಲಿ ಅವನು ನೆಲೆಸ್ತಾ ಇದ್ದಾನೆ.
ಹಿಂಗೆ ಇದು ಈ ಸಂಸಾರ, ಈ ಹುಟ್ಟು ಸಾವು ರೂಪವಾಗಿರ್ತಕ್ಕಂಥ ಈ ಸಂಸಾರ ಇದು ಅನಾದಿ ಕಾಲದಿಂದ ಬಂದದಿದು. ಇದು ಎಂದು ಉತ್ಪತ್ತಿಯಾಗಿದೆ ಅನ್ನೋದು ಇದಕ್ಕೇನು ಇಸ್ವಿನೇ ಇಲ್ಲ. ಅನಾದಿ ಎಂದು ಯಾವುದಕ್ಕೆ ಉತ್ಪತ್ತಿ ಅನ್ನುವಂಥದ್ದಿಲ್ಲೋ ಅದಕ್ಕೆ ನಾವು ಅನಾದಿ ಅಂತ ಕರಿತಾ ಇದ್ದೀವಿ. ಮತ್ತು ಈ ಜೀವನಿಗೆ ಹಿಂಗೆ ಭ್ರಾಂತಿ ಮೂಲಕವಾಗಿ ಪರಮಾತ್ಮನಿಗೆ ಯಾವ ಜೀವತ್ವ ಅನ್ನುವಂಥದ್ದು ಬಂದದಲ್ಲ, ಇದು ನಿತ್ಯದ ಅಂತಾರವರು. ಇದು ನಿತ್ಯ ಜೀವತ್ವ ಇಲ್ಲಿ ಜೀವ ನಿತ್ಯದಾನ. ಆ ಪರಮಾತ್ಮ ಬಂದಿರತಕ್ಕಂಥ ಜೀವಭಾವ ನಿತ್ಯವಾಗಿರುವುದರಿಂದ ಅವನಿಗೆ ಬಂದಿರುವಂಥ ಈ ಸಂಸಾರವು ಕೂಡ ಅವನು ನಿತ್ಯ ಅಂತಲೇ ಹೇಳಬೇಕು. ಯಾಕಂದರೆ ಎಷ್ಟೋ ಯುಗಗಳಿಂದ ಇವನು ಆ ಸಂಸಾರದೊಳಗೆ ಪುನಃ ಪುನಃ ಹುಟ್ಟಿ ಬರ್ತಾ ಇದ್ದಾನ. ಸಂಸಾರನೂ ಕೂಡ ಇದು ಅನಾದಿ ಅದ. ಇಲ್ಲಿ ಪರಮಾತ್ಮನೂ ಅನಾದಿ ಅದಾನ, ಜೀವನು ಅನಾದಿ ಅದಾನ. ಮತ್ತು ಈ ಸಂಸಾರದಿಂದ ಜೀವನಿಗೆ ಬಿಡುಗಡೆ ಹೇಗೆ? ನಿತ್ಯವಾಗಿರ್ತಕ್ಕಂಥ ಈ ಸಂಸಾರವನ್ನು ಜೀವ ಹೆಂಗೆ ಕಳ್ಕೊಳ್ತಾನೆ? ಇವನಿಗೆ ಮುಕ್ತಿ ಅನ್ನುವಂಥದ್ದು ಹೇಗೆ ಆಗ್ತದೆ ಅಂಥೇಳಿ ಇಲ್ಲಿ ಒಂದು ಶಿಷ್ಯನಿಗೆ ಸಂಶಯ ಅನ್ನುವಂಥದ್ದು ಬಂದದ್ದು. ಅವನಿಗೆ ಪ್ರಶ್ನೆ ಅನ್ನುವಂಥದ್ದು ಉಂಟಾಗ್ಯದ. ಅದಕ್ಕೆ ಈ ಒಂದು ಸಂಶಯವನ್ನು ತಾವು ನಿವಾರಣೆ ಮಾಡಬೇಕು ಅಂಥೇಳಿ ಇಲ್ಲಿ ಹೇ ಗುರು, ಹೇ ಗುರುನಾಥ, ನನಗೆ ವದ, ಈ ವಿಷಯ ನನಗೆ ತಿಳಿಸು. ಈ ಜೀವನಿಗೆ ಮೋಕ್ಷ ಹೆಂಗೆ ಸಂಭವಿಸ್ತದೆ ಅನ್ನುವಂಥ ವಿಚಾರವನ್ನು ನನಗೆ ತಾವು ಉಪದೇಶ ಮಾಡಬೇಕು ಅಂಥೇಳಿ ಇಲ್ಲಿ ಶಿಷ್ಯ ಗುರುಗಳನ್ನು ಕುರಿತು ಪ್ರಶ್ನೆಯನ್ನು ಮಾಡುವಂಥವನಾಗ್ತಾ ಇದ್ದಾನೆ. ಅದಕ್ಕೆ ಭ್ರಮೇಣ ಅಪಿ ಅನ್ಯಥಾವಾ ಜೀವಭಾವ ಪರಾತ್ಮನಃ ಅಸ್ತು. ಪರಾತ್ಮನಃ ಜೀವಭಾವ ಭ್ರಮೇಣ ಅನ್ಯಥಾ ಅಸ್ತು ಅಂತ. ಪರಮಾತ್ಮನಿಗೆ ಈ ಜೀವಭಾವ ಅನ್ನುವಂಥದ್ದು ಭ್ರಾಂತಿಯಿಂದಲಾಗಲಿ ಅಥವಾ ಬೇರೆ ಯಾವುದೋ ಕಾರಣದಿಂದಲಾಗಲಿ ಅವನಿಗೆ ಜೀವಭಾವ ಅನ್ನುವಂಥದ್ದು ಉಂಟಾಗಲಿ, ಹೆಂಗೋ ಉಂಟಾಗಿರಲ್ಲ, ಅದೇನು ಬಂದ್ಬಿಟ್ಟದ ಜೀವಭಾವ ಪರಮಾತ್ಮನಿಗೆ ಬಂದ್ಬಿಟ್ಟದ. ತದುಪಾದೇರನಾದಿತ್ವಾತ್ ಅಂದರೆ ಇದು ಪರಮಾತ್ಮನಿಗೆ ಜೀವ ಹೆಂಗೆ ಬಂದದ ಅಂತಂದರೆ ಉಪಾಧಿ ಮೂಲಕವಾಗಿ. ಹೆಂಗೆ ಕನ್ನಡಿಯ ಉಪಾಧಿಯಿಂದ ನಮ್ಮ ಮುಖದ ಪ್ರತಿಬಿಂಬ ಅನ್ನುವಂಥದ್ದು ಕನ್ನಡಿಯಲ್ಲಿ ಹೆಂಗೆ ತೋರ್ತಾ ಇದೆಯೋ, ಈಗ ನಮ್ಮ ಮುಖವನ್ನು ನಾವು ಕನ್ನಡಿಯಲ್ಲಿ ನೋಡ್ಕೊಳ್ತೀವಿ. ನಮ್ಮ ಮುಖ ಅದು ಬಿಂಬರೂಪವಾಗಿರ್ತಕ್ಕಂಥದ್ದು, ಕನ್ನಡಿಯಲ್ಲಿ ತೋರ್ತಕ್ಕಂಥ ಮುಖ ಅದು ಪ್ರತಿಬಿಂಬ ಅನ್ನುವಂಥದ್ದು. ಹಾಗೆ ಇಲ್ಲಿ ಬಿಂಬ ಪರಮಾತ್ಮ, ಅಂತಃಕರಣದಲ್ಲಿ ತೋರುವಂಥ ಆ ಚೈತನ್ಯದ ಪ್ರತಿಬಿಂಬ ಅದು ಜೀವ ಅಂತ ಕರೆಸಿಕೊಳ್ತದೆ. ಆ ಜೀವಭಾವ ಅನ್ನುವಂಥದ್ದು ಇಲ್ಲಿ ಅಂತಃಕರಣ ವಿಶಿಷ್ಟವಾಗಿರ್ತಕ್ಕಂಥ ಚೇತನ. ಅಲ್ಲಿ ಜೀವಭಾವ ಬರಬೇಕಾದ್ರೆ ಅಲ್ಲಿ ಪ್ರತಿಬಿಂಬನೂ ಬೇಕು, ಅಂತಃಕರಣವೂ ಬೇಕು. ಹೆಂಗೆ ಒಂದು ಕೊಡದೊಳಗೆ ಪ್ರತಿಬಿಂಬ ಆಗಬೇಕಂದ್ರೆ ಕೊಡನೂ ಬೇಕು, ಅದರೊಳಗೆ ಜಲನೂ ಬೇಕು, ಅಲ್ಲಿ ಚಂದ್ರ ಅಥವಾ ಸೂರ್ಯನ ಪ್ರತಿಬಿಂಬವು ಅನ್ನುವಂಥದ್ದು ಬೇಕು. ಹಂಗೆ ಇಲ್ಲಿ ಪ್ರತಿಬಿಂಬ ಮತ್ತು ಯಾವ ಅಂತಃಕರಣ ಪ್ರತಿಬಿಂಬ ಮತ್ತು ಈ ದೇಹ ತೋರ್ಬೇಕಂತ ಸ್ಥೂಲ ದೇಹದೊಳಗನ ಅಂತಃಕರಣ ಅದು. ಸ್ಥೂಲ ದೇಹವೇ ಕೊಡ ಅಂತ ತಿಳ್ಕೊಡ್ರಿ, ಅಂತಃಕರಣವೇ ಇಲ್ಲಿ ಜಲ ಅಂತ ತಿಳ್ಕೊಡ್ರಿ. ಆ ಜಲದಲ್ಲಿ ಪ್ರತಿಬಿಂಬ ಏನಾಗೈತಲ್ಲ ಬುದ್ಧಿ, ವಿಜ್ಞಾನಮಯ ಕೋಶ. ಆ ಬುದ್ಧಿ ಅನ್ನುವಂಥ ಗುಹೆಯೊಳಗೆ ಅದು ಅತ್ಯಂತ ಶುದ್ಧದ. ಆ ಶುದ್ಧವಾದ ಸ್ವಚ್ಛವಾಗಿರ್ತಕ್ಕಂಥ ಬುದ್ಧಿ ಎಂಬ ಗುಹೆಯಲ್ಲಿ ಆ ಚೈತನ್ಯ ಅಂದರೆ ಪರಮಾತ್ಮನ ಯಾವ ಪ್ರತಿಬಿಂಬ ಆಗೈತಲ್ಲ ಆ ಪ್ರತಿಬಿಂಬಕ್ಕೆ ನಾವು ಜೀವ ಅಂತ ಕರ್ಕೊಂಡು ಬಂದೀವಿ. ಇಲ್ಲಿ ವಿಜ್ಞಾನಮಯ ಕೋಶ ಅನ್ನುವಂಥದ್ದು ಅಂದರೆ ಬುದ್ಧಿ ಅನ್ನುವಂಥದ್ದು, ಈ ಉಪಾಧಿ ಅನ್ನುವಂಥದ್ದು ಅನಾದಿಯಾಗಿರುವುದರಿಂದ ಈ ಬುದ್ಧಿಯಲ್ಲಿ ಪ್ರತಿಬಿಂಬಭೂತವಾಗಿರ್ತಕ್ಕಂಥ ಪರಮಾತ್ಮನ ಚೈತನ್ಯ ಜೀವ ಅಂತ ನಾವೇನು ಕರಿತಾ ಇದ್ದೇವಲ್ಲ, ಈ ಜೀವಭಾವ ಪರಮಾತ್ಮನಿಗೆ ಭ್ರಾಂತಿಯಿಂದ ಬಂದದ್ದು, ಭ್ರಾಂತಿಯಿಂದ ಉಂಟಾಗೈತಿ. ಆ ಉಪಾಧಿ ನಿತ್ಯವಾಗಿರುವುದರಿಂದ ಇಲ್ಲಿ ಅದಕ್ಕೆ ನಾವು ನಾಶವನ್ನು ಹೇಳಲಿಕ್ಕಾಗೋದಿಲ್ಲ.
ಮತ್ತು ನಾಶ ಆಗೋದಿಲ್ಲ, ಜೀವಭಾವ ನಿತ್ಯ ಆಯಿತು ಅಂತಂದರೆ ಈ ಸಂಸಾರವು ಕೂಡ ಇದು ನಿವೃತ್ತಿ ಆಗುವುದಿಲ್ಲ. ಅದಕ್ಕೆ ಈ ಪ್ರಶ್ನೆ ನನಗೆ ಬಂದದ, ಜೀವನಿಗೆ ಮೋಕ್ಷ ಅನ್ನುವಂಥದ್ದು ಹೆಂಗೆ ಆಗ್ತದೆ ಅನ್ನೋದ್ರ ಬಗ್ಗೆ ನನಗೆ ಸಂಶಯ ಬಂದದ. ಅದನ್ನು ತಿಳಿಸಿಕೊಡಬೇಕು ಅಂಥೇಳಿ ಶಿಷ್ಯ ಪ್ರಶ್ನೆ ಮಾಡಿದಾಗ ಗುರುಗಳು ಉತ್ತರವನ್ನು ಕೊಡ್ತಾ ಇದ್ದಾರೆ. ಶ್ರೀ ಗುರುರುವಾಚ. ಇಲ್ಲಿ ಗುರುಗಳು ಶಿಷ್ಯನನ್ನು ಕುರಿತು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ಈ ಮುಂದಿನ ಶ್ಲೋಕಗಳಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಸಮ್ಯಕ್ ಪೃಷ್ಟಂ ತ್ವಯಾ ವಿದ್ವನ್ ಸಾವಧಾನೇನ ತಚ್ಛೃಣು ಪ್ರಾಮಾಣಿಕೀ ನ ಭವತಿ ಭ್ರಾಂತ್ಯಾ ಮೋಹಿತಕಲ್ಪನಾ. ಶ್ರೀ ಗುರು ಉವಾಚ. ಶ್ರೀ ಗುರು ಅಂತಂದರೆ ಇಲ್ಲಿ ಸದ್ಗುರುಗಳಾಗಿರ್ತಕ್ಕಂಥವರು. ಯಾಕಂದರೆ ಗುರುಗಳಾಗಿರುವಂಥವರು ಕರುಣಾಶಾಲಿಗಳಾಗಿರ್ತಾರೆ. ಗುರುವಿಗೆ ಶಿಷ್ಯನ ಮೇಲೆ ಅತ್ಯಂತ ಕಳಕಳಿ ಇರ್ತದೆ, ಕರುಣ ಇರ್ತದೆ. ಯಾಕಂದರೆ ಶಿಷ್ಯನಿಗೆ ಬಂದಿರತಕ್ಕಂಥ ಸಂಶಯವನ್ನು ದೂರ ಮಾಡುವುದರಲ್ಲಿ ಅವರು ವಿಶೇಷವಾದ ಆಸಕ್ತಿ ಉಳ್ಳವರಾಗಿರ್ತಾರೆ. ಯಾಕೆಂದರೆ ಬಂದ ಸಂಶಯವನ್ನು ನಾವು ನಿವಾರಣೆ ಮಾಡಿಕೊಳ್ಬೇಕು. ನಾವು ಮನಸ್ಸಿನಲ್ಲಿ ಸಂಶಯ ಇಟ್ಟುಕೊಂಡು ಕುಂತೀವಿ ಅಂತಂದರೆ ಸಂಶಯಾತ್ಮ ವಿನಶ್ಯತಿ. ಸಂಶಯವುಳ್ಳವನು ಅವನು ನಾಶವನ್ನು ಹೊಂದ್ತಾ ಇದ್ದಾನೆ ಅಂತ. ಅದಕ್ಕೆ ಇಲ್ಲಿ ಗುರುಗಳು ಏನು ಹೇಳಿದರು ಅಂತಂದರೆ ವಿದ್ವನ್ ಅಂದರೆ ಬುದ್ಧಿವಂತ ಅಂತ. ಇಲ್ಲಿ ಪ್ರಶ್ನೆಯನ್ನು ಕೇಳತಕ್ಕಂಥ ಶಿಷ್ಯನು ಕೂಡ ಅತ್ಯಂತ ಬುದ್ಧಿಶಾಲಿಯಾಗಿದ್ದಾನೆ. ಯಾಕಂದರೆ ಒಳ್ಳೆ ಬುದ್ಧಿವಂತನೇ, ಶುದ್ಧವಾದ ಬುದ್ಧಿಯುಳ್ಳವನಿಗೇ ಈ ಆತ್ಮಜ್ಞಾನ ಅನ್ನುವಂಥದ್ದು ಉಂಟಾಗ್ತದೆ. ಮಂದ ಬುದ್ಧಿಯುಳ್ಳವನು ಇದನ್ನು ಅರಿಯಲಾರ. ನಾವು ಆತ್ಮಜ್ಞಾನ ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ನಮ್ಮ ಬುದ್ಧಿ ಎನ್ನುವಂಥದ್ದು ಅತ್ಯಂತ ಶುದ್ಧವಾಗಿರಬೇಕು. ಅದಕ್ಕೆ ಪಾರಮಾರ್ಥ ಗೀತೆ ನಿಜುಣಸಿಯವರು ಹೇಳಿಕೊಂಡು ಬಂದರು. ಮುನ್ನವೇ ಭಕ್ತಿ ಕ್ರೇಯಂ ನೆರೆ ಪರಿಶುದ್ಧಮಾದ ಬುದ್ಧಿಯನ್ನುಳ್ಳ ಸಮುನ್ನತ ಸದ್ಗುಣಗಣ ಸಂಪನ್ನರ್ಗೆ ನಿಜಸ್ವರೂಪವಿದರೋ ಸಾಧ್ಯಂ ಅಂತ ಹೇಳಿದರು. ಅಂದರೆ ಇಲ್ಲಿ ನಮ್ಮ ನಿಜಸ್ವರೂಪದ ಜ್ಞಾನವನ್ನು ನಾವು ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ಮುನ್ನವೇ ನಾವು ಗುರುಗಳಿಗೆ ಶರಣಾಗತರಾಗೋದಕ್ಕಿಂತ ಪೂರ್ವದಲ್ಲಿನೇ ನಾವೇನು ಮಾಡ್ಕೋಬೇಕು, ಪರಮಾತ್ಮನಲ್ಲಿ ವಿಶೇಷವಾದ ಭಕ್ತಿ ಎನ್ನುವಂಥದ್ದನ್ನು ಮಾಡಿ. ಭಕ್ತಿ ಕ್ರಿಯೆಯಂ ನೆರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಭಗವಂತನಲ್ಲಿ ಜಪ ತಪ ಭಜನೆ ಧ್ಯಾನ ಪೂಜಾ ಇವೆಲ್ಲ ಅನುಷ್ಠಾನ ಮಾಡಿ ನಮ್ಮ ಬುದ್ಧಿಯನ್ನು ಶುದ್ಧಗೊಳಿಸಿಕೊಂಡಿರಬೇಕು. ನಾವು ಸದ್ಗುಣ ಸಂಪನ್ನರಾಗಬೇಕು. ನಮ್ಮಲ್ಲಿ ಅನೇಕ ಸದ್ಗುಣಗಳು ಪ್ರಾಪ್ತವಾಗಬೇಕು. ನಮ್ಮ ಬುದ್ಧಿ ಶುದ್ಧ ಆಗಿರಬೇಕು. ಯಾವಾಗ ನಮ್ಮ ಬುದ್ಧಿಯನ್ನು ಶುದ್ಧ ಮಾಡಿಕೊಂಡೀವಿ, ನಮ್ಮಲ್ಲಿ ಅನೇಕ ಸದ್ಗುಣಗಳು ಮನೆ ಮಾಡಿಕೊಂಡು ಅಂತಂದರೆ ಭಕ್ತಿಯನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ಮಲವಿಕ್ಷೇಪ ದೋಷಗಳನ್ನು ನಾವು ಕಳ್ಕೊಳ್ಬೇಕು. ನಮ್ಮಲ್ಲಿ ಪಾಪ ದೋಷ ಅದು. ನಮ್ಮ ಮನಸ್ಸು ವಿಕ್ಷೇಪ ಅಂದರೆ ಚಂಚಲ ಆಗಿರ್ತದೆ. ಮನಸ್ಸಿನ ಚಾಂಚಲ್ಯತೆಯನ್ನು ಹೋಗಲಾಡಿಸಿರಬೇಕು ಮತ್ತು ನಮ್ಮಲ್ಲಿ ಪಾಪ ಇರಬಾರದು. ಇವೆಲ್ಲ ಈಶ್ವರನ ಪೂಜಾದಿಗಳನ್ನು ಮಾಡುವುದರಿಂದ, ಈಶ್ವರನಲ್ಲಿ ನಿಷ್ಕಾಮವಾಗಿ ನಾವು ಪೂಜಿಸುವುದರಿಂದ ಏನಾಗ್ತವೆ, ಇವೆಲ್ಲ ದೂರ ಆಗ್ತಾ ಇದ್ದಾವೆ. ಯಾವಾಗ ನಮ್ಮ ಅಂತಃಕರಣ ಪರಿಪಕ್ವವಾಯಿತು, ಪರಿಶುದ್ಧ ಆಯಿತು ಅಂತ ಆ ಶುದ್ಧಾಂತಃಕರಣದೊಳಗನ ನಮಗೆ ಆತ್ಮದರ್ಶನ ಅನ್ನುವಂಥದ್ದಾಗ್ತದೆ. ನಮ್ಮ ನಿಜ ಸ್ವರೂಪದ ಅನುಭವವನ್ನು ನಾವು ಮಾಡಿಕೊಳ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಶಿಷ್ಯ ಏನು ಪ್ರಶ್ನೆ ಕೇಳ್ತಾನೆ ಅಂತಂದರೆ ಸಮ್ಯಕ್, ಗುರುಗಳೇನು ಉತ್ತರ ಕೊಡ್ತಾ ಇದ್ದಾರೆ ಅಂತಂದರೆ ಸಮ್ಯಕ್ ಪೃಷ್ಟಂ ತ್ವಯಾ ವಿದ್ವನ್ ಸಾವಧಾನೇನ ತಚ್ಛೃಣು ಪ್ರಾಮಾಣಿಕೀನ ಭವತಿ ಭ್ರಾಂತ್ಯಾ ಮೋಹಿತ ಕಲ್ಪನಾ. ಶ್ರೀ ಗುರು ಉವಾಚ. ಗುರುಗಳಾಗಿರ್ತಕ್ಕಂಥವರು ಉಪದೇಶವನ್ನು ಮಾಡ್ತಾರೆ. ಉವಾಚ ಅಂದರೆ ಹೇಳ್ತಾ ಇದ್ದಾರೆ. ವಿದ್ವನ್ ತ್ವಯಾ ಸಮ್ಯಕ್ ಪೃಷ್ಟಂ.
ಹೇ ಬುದ್ಧಿವಂತನಾಗಿರ್ತಕ್ಕಂಥ ಶಿಷ್ಯೋತ್ತಮನೇ, ತ್ವಯಾ ಸಮ್ಯಕ್ ಪೃಷ್ಟಂ. ತ್ವಯಾ ಅಂದರೆ ನಿನ್ನಿಂದ, ಸಮ್ಯಕ್ ಪೃಷ್ಟಂ ಚೆನ್ನಾಗಿ ಪ್ರಶ್ನೆಯನ್ನು ಮಾಡುವಂಥವನಾದಿ. ನಿನ್ನ ಪ್ರಶ್ನೆ ಬಹಳ ಚೆನ್ನಾಗಿದೆ. ಅಂದರೆ ಈ ಜೀವ ಭಾವ ಅನ್ನುವಂಥದ್ದು ಪರಮಾತ್ಮನಿಗೆ ಬಂದದಲ್ಲ, ಇದು ನಿತ್ಯವಾಗಿರತಕ್ಕಂಥದ್ದು. ಜೀವನಿಗೆ ಬಂದಿರುವಂಥ ಸಂಸಾರವೂ ಕೂಡ ಅದು ನಿತ್ಯವಾಗಿರ್ತಕ್ಕಂಥದ್ದು ಅನ್ನುವಂಥ ಈ ನಿನಗೇನು ಪ್ರಶ್ನೆ ಬಂದಿತ್ತು ಅಂದರೆ ಮೋಕ್ಷ ಹೆಂಗೆ ಆಗ್ತದೆ, ನಿತ್ಯವಾಗಿರ್ತಕ್ಕಂಥ ಈ ಸಂಸಾರದ ನಿವೃತ್ತಿ ಅನ್ನುವಂಥದ್ದು ಉಂಟಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಿತ್ಯ ಇರುವುದರಿಂದ ಅದರ ನಾಶ ಅನ್ನುವಂಥದ್ದು ಆಗೋದಿಲ್ಲ. ಸಂಸಾರ ನಾಶ ಅನ್ನುವಂಥದ್ದು ಅಸಂಭವ ಅದು ಅಂತ ನೀನೇನು ಪ್ರಶ್ನೆ ಮಾಡಿದ್ದಲ್ಲ, ತತ್ ಅದನ್ನು ಸಾವಧಾನೇನ ಶೃಣು, ಅದನ್ನು ಸಾವಧಾನವಾಗಿ ಅಂದರೆ ನಿನ್ನ ಮನಸ್ಸನ್ನು ಏಕಾಗ್ರಗೊಳಿಸಿಕೊಂಡು. ಯಾಕಂದರೆ ನಾವು ಗುರುಗಳ ಉಪದೇಶವನ್ನು ಕೇಳಬೇಕಾಗಿತ್ತು ಅಂತಂದರೆ ನೆರೆ ಕೇಳುವುದನ್ನು ಅರಿದುದನ್ನೊಮ್ಮೆ ಮರೆಯದಿರು, ಗುರು ಪೇಳ್ದ ತೆರೆದೊಳು ಅಂತ ಹೇಳ್ತಾರೆ. ಗುರುಗಳು ಯಾವ ರೀತಿ ಉಪದೇಶ ಮಾಡ್ತಾ ಇದ್ದಾರೋ ಅದನ್ನು ನಾವು ಏಕಾಗ್ರದಿಂದ ಕೇಳಬೇಕು. ಚೆನ್ನಾಗಿ ಕೇಳುವುದಂತಂದ್ರೇನು, ನಮ್ಮ ಮನಸ್ಸನ್ನುವಂಥದ್ದು ಪ್ರಪಂಚದ ಯಾವ ವಿಷಯಗಳಲ್ಲಿ ಹರಿಬಿಡಲಾರ್ದಂಗೆ ಮನಸ್ಸನ್ನು ಅಂತರ್ಮುಖ ಮಾಡಿಕೊಂಡು ಗುರುವಿನ ಉಪದೇಶದಲ್ಲಿಯೇ ನಮ್ಮ ಮನಸ್ಸು ಏಕಾಗ್ರ ಆಗಿರಬೇಕು. ಅದನ್ನು ನಾವು ಚೆನ್ನಾಗಿ ಸಂಶಯರಹಿತವಾಗಿ ಕೇಳಬೇಕು. ಆ ಕೇಳಿದ್ದನ್ನು ಏಕಾಂತದಲ್ಲಿ ಮನನ ಮಾಡಬೇಕು. ಶ್ರುತಿ ಯುಕ್ತಿ ಸ್ವಾನುಭವಗಳಿಂದ ಅದನ್ನು ನಾವು ಮನನ ಮಾಡಬೇಕು. ಅಥವಾ ಜಿಜ್ಞಾಸುಗಳ ಮಧ್ಯದಲ್ಲಿ ಅದನ್ನು ನಾವು ಚರ್ಚೆ ಮಾಡಬೇಕು ಆ ವಿಷಯದ ಬಗ್ಗೆ. ಈ ರೀತಿ ಮನನ ಮಾಡಿದ್ದೇವೆ ಅಂದರೆ ನಿಧಿಧ್ಯಾಸನ, ಪುನಃ ಪುನಃ ಅದರ ಚಿಂತನ ಅನ್ನುವಂಥದ್ದಿರಬೇಕು. ಅದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ, ನೋಡಪ್ಪ ನೀನು ಭಾಳ ಚೆನ್ನಾಗಿ ಪ್ರಶ್ನೆಯನ್ನು ಮಾಡಿದ್ದೀಯಾ, ಅದನ್ನು ನಾನು ನಿನಗೆ ಉತ್ತರ ಕೊಡ್ತಾ ಇದ್ದೀನಿ. ನಿನಗೆ ಬಂದಿರತಕ್ಕಂಥ ಸಂಶಯವನ್ನು ನಾನು ದೂರ ಮಾಡ್ತಾ ಇದ್ದೀನಿ. ಅದನ್ನು ನೀನು ಸಾವಧಾನವಾಗಿ ಸಮಾಧಾನದಿಂದ ಶೃಣು, ಅದನ್ನು ನೀನು ಕೇಳು ಅಂತ ಹೇಳ್ತಾ ಇದ್ದಾರೆ. ನೀ ಅದನ್ನು ಕೇಳುವಂಥವನಾಗು. ಭ್ರಾಂತ್ಯ ಮೋಹಿತ ಕಲ್ಪನಾ ಪ್ರಾಮಾಣಿಕೀ ನ ಭವತಿ. ಭ್ರಾಂತ್ಯ ಅಂದರೆ ಭ್ರಾಂತಿಯಿಂದ, ಮೋಹಿತ ಕಲ್ಪನಾ ಮೋಹಗೊಳಿಸಲ್ಪಟ್ಟಿರ್ತಕ್ಕಂಥ ಈ ಕಲ್ಪನೆಯು ನ ಭವತಿ, ಇದು ನಿಜವಾಗಿ ಇರುವುದಿಲ್ಲ ಅಂತ. ನೀನು ಭ್ರಾಂತಿಯಿಂದ ಮೋಹಿತನಾಗಿದ್ದೀಯ. ಈಗ ನಿನಗೆ ಬಂದಿರತಕ್ಕಂಥ ಈ ಕಲ್ಪನಾ, ನನಗೆ ಸಂಸಾರ ದುಃಖ ಬಂದದ, ಈ ಸಂಸಾರ ನಿತ್ಯ ಅಂತ ಏನು ತಿಳ್ಕೊಂಡಿದ್ದೀಯಲ್ಲ, ಇದು ನಿನ್ನ ಭ್ರಾಂತಿಯೇ. ಅದಕ್ಕೆ ನಿಜಗುಣೇಶ್ವರು ಹೇಳಿಕೊಂಡು ಬಂದರು, ಭವಮಾಲೆಗೊಳಗಾದೆ ನೆಂಬುದೇ ಪುಷಿ, ನಿನ್ನ ವಿವರಿಸಿ ನೋಡು ನೋಡಲೆ ಜೀವನೇ ಅಂತ ಹೇಳ್ತಾರೆ. ಭವ ಅಂದರೆ ಹುಟ್ಟು ಸಾವು. ನನಗೆ ಹುಟ್ಟು ಸಾವುಗಳು ಬಂದಾವೆ ಅಂತ ನೀ ತಿಳ್ಕೊಂಡಿದ್ದೀಯಲ್ಲ, ಇದು ಸುಳ್ಳು, ಇದು ಮಿಥ್ಯ. ನಿನಗೆ ಈ ಸಂಸಾರವೇ ಬಂದಿಲ್ಲ, ನಿನಗೆ ಹುಟ್ಟು ಸಾವುಗಳೇ ಇಲ್ಲ. ನಿನಗೆ ಭ್ರಾಂತಿಯಿಂದ ನಾನು ಹುಟ್ಟಿನ ಸಾಯ್ತೀನಿ ಅಂತ ನೀನು ತಿಳ್ಕೊಂಡಿದ್ದಿ. ಆದರೆ ಶ್ರುತಿ ಯುಕ್ತಿ ಸ್ವಾನುಭವ ಗುರುಗಳ ಉಪದೇಶಾನುಸಾರವಾಗಿ ನೀ ವಿಚಾರ ಮಾಡಿ ತಿಳ್ಕೊ. ನಿನಗೆ ಈ ಒಂದು ಭ್ರಾಂತಿ ಅನ್ನುವಂಥದ್ದು ಅಂದರೆ ಈ ಸಂಸಾರ ದುಃಖ ಅನ್ನುವಂಥದ್ದು ನಿನಗೆ ಇಲ್ಲವೇ ಇಲ್ಲ, ಈ ಸಂಸಾರ ನಿನಗೆ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿನ್ನ ವಿವರಿಸಿ ನೋಡು ನೋಡಲೆ ಜೀವನೇ ಅಂತ ಹೇಳಿದರು. ಹೇ ಜೀವನೇ, ನಾನು ಯಾರದಿ, ನನ್ನ ನಿಜವಾದ ಸ್ವರೂಪ ಏನು ಅನ್ನೋದನ್ನು ನೀನು ಗುರು ಮತ್ತು ಶಾಸ್ತ್ರ ಮತ್ತು ಸ್ವಾನುಭವದಿಂದ ಇದನ್ನು ವಿಚಾರ ಮಾಡಿ ತಿಳ್ಕೊಂಡ್ರೆ ನಿನಗೆ ಈ ಸಂಸಾರವೇ ಬಂದಿಲ್ಲ, ನಿನಗೆ ಹುಟ್ಟು ಸಾವುಗಳೇ ಇಲ್ಲ. ನಿನಗೆ ಭ್ರಾಂತಿಯಿಂದ ನಿನಗೆ ಈ ರೀತಿಯಾಗಿ ನೀನು ಮೋಹಿತನಾಗಿದ್ದೀಯ.
ಭ್ರಾಂತ ಮೋಹಿತ ಕಲ್ಪನಾ, ಭ್ರಾಂತಿ ಮೂಲಕವಾಗಿ ಇದು ನಿನಗೆ ಮೋಹಿತರಾಗಿರ್ತಕ್ಕಂಥವ್ರು ಈ ಕಲ್ಪನಾ ಅನ್ನುವಂಥದ್ದು ಇದು ನಿಜವಾಗಿ ಇರುವಂಥದ್ದಲ್ಲ ಅಂಥೇಳಿ ಇಲ್ಲಿ ಗುರುಗಳಾಗಿರ್ತಕ್ಕಂಥವರು ಒಂದು ಶಿಷ್ಯನ ಪ್ರಶ್ನೆಗೆ ಉತ್ತರವನ್ನು, ಸಮಾಧಾನವನ್ನು ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಮುಂದಿನ ಯಾವ ಶ್ಲೋಕಗಳಿಂದ ಅದನ್ನು ಇನ್ನಷ್ಟು ವಿವರಣೆಯಿಂದ ತಿಳಿಸ್ತಾ ಇದ್ದಾರೆ. ಅದನ್ನು ಮತ್ತೆ ನಾಳೆ ದಿವಸ ಶ್ರವಣ ಮಾಡೋಣ ಅಂತ ಹೇಳ್ತಾ ಈ 7 ನುಡಿಗಳ ಸದೃಶನ ಕಲ್ಪೇಶ್ವರ ರಮಿಸ್ತಾ ಇದ್ದೇನೆ. ಓಂ ತತ್ಸತ್.